ನನ್ನ ಭಾರತ ದೇಶದ ಸಮಸ್ತ ಜನರಿಗೆ ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ಚಿಕ್ಕ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸುಂದರವಾದ ನಿಸರ್ಗವನ್ನು ತೋರಿಸ್ತಾ ಒಂದು ಒಳ್ಳೆಯ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ನಾನು ಈ ವಿಡಿಯೋನ ಮುಂದುವರಿಸಬೇಕು ಅಂತ ಮಾಡ್ತಾಯಿದ್ದೀನಿ. ಮತ್ತು ಯಾವತ್ತೂ ನಾವು ಒಂದು ಸುಂದರ ವಿಚಾರಗಳನ್ನು ಸುಂದರವಾದ ಪ್ರಕೃತಿ ಮಧ್ಯದಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾಡ್ತಾ ಇದ್ದರೆ ಅದು ಮನಸ್ಸಿಗೆ ಹತ್ತಿರವಾಗುತ್ತೆ ಅನ್ನೋ ಭಾವನೆ. ಒಂದು ಹೈವೇಗೆ ಬಂದಿದ್ದೀನಿ, ಈಗ ಹೋಗ್ತಾಯಿದ್ದೀನಿ. ಒಳ್ಳೆಯ ವಿಚಾರ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೆಲ್ಪಿಂಗ್ ನೇಚರ್, ಸಹಾಯ ಮಾಡ್ತಾ ಇರೋದು. ಸಹಾಯ ಮಾಡಿದ್ರೆ ಒಳ್ಳೆಯದಾಗತ್ತೆ, ಮನಸ್ಸಿಗೆ ಖುಷಿ ಸಿಗುತ್ತೆ ಅನ್ನೋ ವಿಚಾರದಿಂದ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ. ಇದು ನೋಡಿ, ಬಾಳೆ ತೋಟ ಚೆನ್ನಾಗಿ ಕಾಣ್ತಾ ಇದೆಯಾ? ಅಲ್ಲಿ ಮಾವಿನ ತೋಟ ಇದೆ, ಬಟ್ ಅವರು ಗೇಟ್ ಎಲ್ಲ ಹಾಕಿ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇನೋ ಈಗೆಲ್ಲ ಸಕ್ಕರೆ ಕಾರ್ಖಾನೆ ಸ್ಟಾರ್ಟ್ ಇದೆಯಲ್ಲ, ಕಬ್ಬು ಬಿದ್ದುಬಿಟ್ಟಿದೆ. ನೋಡಿ ಏನು ಮಸ್ತ್ ನೇಚರ್ ಇದೆ ಅಂತ ಎಲ್ರಿಗೂ ತುಂಬ ಖುಷಿನೇ ಆಗ್ತಾಯಿದೆ ಅನಿಸುತ್ತೆ. ಎಲ್ಲ ರೈತರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅವರಿದ್ರೇ ನಮ್ಮದು ಹೊಟ್ಟೆಗೆ ಒಂದು ಸ್ವಲ್ಪ ಅನ್ನ ಬರುತ್ತೆ ಸರ್. ಇಲ್ಲಾಂದರೆ ಏನು ಬರೋದಿಲ್ಲ. ನಾವು ತಿನ್ನಬೇಕು ಅನ್ನೋದಿಲ್ಲ. ಅವರೇ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಾರಲ್ಲ, ಭಾರತ ದೇಶ ಅಷ್ಟೇ ಯಾಕೆ, ಜಗತ್ತಿನ ಬೆನ್ನೆಲುಬೇನೆ ಅನ್ಬೋದು ರೈತರು. ಅದೇನೂ ತಪ್ಪಲ್ಲ, ಯಾಕಂದರೆ ಅವರು ಬೆಳಿಲೇ ಇಲ್ಲ ಅಂದರೆ ನಾವು ತಿನ್ನೋದು ಏನಿದೆ ಹೇಳಿ. ಇವತ್ತಿನ ಅದೇ ವಿಷಯದಲ್ಲಿ ಹೇಳಬೇಕಂದ್ರೆ, ಇವತ್ತು ನನಗೊಂದು ಖುಷಿ ಏನಂದರೆ ನಾನಿವತ್ತು ಸಹಾಯ ಮಾಡಿದೆ ಅಂತ. ನಾನಿವತ್ತು ವಾಕಿಂಗ್ ಬರ್ತಾಯಿದ್ದೆ, ಮನೆಯಿಂದ ಹೊರಗಡೆ ಬಂದ ತಕ್ಷಣ ಒಬ್ಬರು ರೈತರು ತಲೆ ಮೇಲೆ ಒಂದು ಬುಟ್ಟಿ ಇಟ್ಕೊಂಡು ಕೈಯಲ್ಲಿ ಚೀಲ ಹಿಡ್ಕೊಂಡು ಬೇಗ ಹೋಗ್ತಾಯಿದ್ರು. ಮೇ ಬಿ ಅವರಿಗೆ ಯಾವುದೋ ಬಸ್ ಪಿಕ್ ಮಾಡಬೇಕಿತ್ತು, ಯಾರಿಗೆ ಗೊತ್ತು. ಇದ್ರು ಒಂದು ಸ್ವಲ್ಪ ಏಜ್ಡ್ ಪರ್ಸನ್ ಇದ್ದರು, ಅವರು ಏಜ್ಡೇ ಇದ್ದರು. ನಾನು ಹೋಗ್ತಾ ಇದ್ದೆ. ಹೋಗುವಾಗ ಅವ್ರು ಕೇಳಿಬಿಟ್ಟೆ, ನಾನು ತೊಗೊಳ ಸರ್ ಏನಾದರೂ ಅಂತಂದು. ಅವಾಗ ಅವ್ರ ಕೈಯಲ್ಲಿದ್ದು ಚೀಲ ಕೊಟ್ಟರು. ತೊಗೊಳ್ಳಿ ಸರ್, ಒಂದು ಸ್ವಲ್ಪ ಭಾರ ಆಗಿದೆ ಅಂತ. ತೊಗೊಂಡು ಬಸ್ ಸ್ಟ್ಯಾಂಡ್ವರೆಗೂ ಬಂದು ಅವ್ರಿಗೆ ಕೊಟ್ಟೆ. ಧನ್ಯವಾದಗಳು ಸರ್ ಅಂದರು. ಎಷ್ಟು ಖುಷಿ ಆಗಬೇಕಲ್ಲ ಸರ್ ಅದು. ನನಗಿದೇ ಒಂದು ಆಸೆ ಅಂದರೆ ಸಹಾಯ ಮಾಡ್ತಾ ಇರಬೇಕು. ಇನ್ನೊಂದು, ಕೆಲವೊಬ್ಬರು ಇರ್ತಾರೆ, ನಾವು ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ತಪ್ಪರ್ಥ ತಿಳ್ಕೊಳ್ಳೋರು ಇರ್ತಾರೆ. ಏನು ಯಾಕೆ ಇವ್ನು ಕೇಳ್ತಿದ್ದಾನೆ ಅಂತ. ಅದಕ್ಕೆ ನೋಡಿ ಮಾಡಿ ಕೇಳಿ, ಮತ್ತು ನೋ ಹೆಸಿಟೇಟೆಡ್, ಬಿಕಾಸ್ ವಿ ಆರ್ ಹೆಲ್ಪಿಂಗ್ ನೇಚರ್ ಪರ್ಸನ್ಸ್, ಸೊ ದ್ಯಾಟ್ ಯು ಡೋಂಟ್ ಹೆಸಿಟೇಟ್. ಅದಕ್ಕೆ ಕೇಳಬೇಕು ಅನ್ನಿಸಿದರೆ ಕೇಳಿಬಿಡಿ, ಸರಿ ಏನಾದರೂ ನೀವು ಸಹಾಯ ಮಾಡಬೇಕಾ. ಮ್ಯಾಕ್ಸಿಮಮ್ ಎಲ್ಲ ಪೀಪಲ್ಸು ಒಂದು ಸ್ವಲ್ಪ ಸಹಾಯ ಕೇಳಬೇಕು ಅಂತ ಅಂತಿರ್ತಾರೆ, ಬಟ್ ಯಾರೂ ಮಾಡಲ್ಲ ಅಂತ ಕೇಳೋದಿಲ್ಲ. ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾಯಿರಿ. ಸಹಾಯ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮನಸ್ಸಿಗೂ ಒಳ್ಳೆಯದು ಅನಿಸುತ್ತೆ. ಪಾಪ ಮುಂದೆ ಅವರಿಗೆ ಒಂದು ಸಹಾಯನೂ ಆಗುತ್ತೆ. ಇದರಿಂದ ಖುಷಿ ಹೆಚ್ಚಾಗತ್ತೆ ಮೇ ಬಿ. ಯಾಕಂದರೆ ನಾನೊಂದು ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ. ಅದಕ್ಕೆ ಎಲ್ಲರಿಗೂ ಒಂದೇ ವಿಚಾರ ಹೇಳಬೇಕು ಅಂದರೆ, ಸಹಾಯ ಮಾಡ್ತಾಯಿರಿ. ನೀವು ಏನು ಸಹಾಯ ಮಾಡ್ತಿರಲ್ಲ, ನಿಜವಾಗ್ಲೂ ಹೇಳ್ತೀನಿ, 100% ನಿಮ್ಮ ಲೈಫಲ್ಲೂ ಯಾರಾದರೂ ಒಬ್ಬರು ಸಹಾಯ ಮಾಡೋಕ್ಕೆ ಬಂದೇ ಬರ್ತಾರೆ ನಿಮ್ಮ ಕಷ್ಟ ಕಾಲದಲ್ಲಿ.
ಇದು ನಾನು ಅನುಭವಿಸಿದ ವಿಚಾರ, ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೀವು ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ವಿಚಾರವಾಗಲಿ, ದುಡ್ಡಿನ ವಿಚಾರದಲ್ಲಾಗಲಿ, ಏನೇ ಕೆಲಸದ ವಿಚಾರದಲ್ಲಾಗಲಿ, ಯಾವುದೇ ಕಷ್ಟ ಕಾಲದಲ್ಲಾಗಲಿ ಮಾಡೋಕ್ಕೆ ಹಿಂದೆ ಸರಿಬೇಡಿ. ಯಾಕಂದರೆ ಅದು ಯಾವಾಗ ನಿಮ್ಮ ಹತ್ರ ತಿರುಗಿ ಬಂದು ಒಂದು ಟೈಮಲ್ಲಿ ಅದು ಹೆಲ್ಪ್ ಆಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಲೆಟ್ಸ್ see that, let's see that. Oh my god, so nice picture, so nice. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ಓಕೆ, ಲೆಟ್ಸ್ ಗೋ. ನಿನ್ನೆ ನಾನೊಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಅವ್ರು ಯಾರು ಜೆನಿ ಅಂತ ಯಾರು ಒಬ್ಬರು ಯೂಟ್ಯೂಬರ್ ಇದ್ದಾರೆ. ಏನು ನೇಚರ್ನ ಹಿಡಿದಿದ್ದಾರೆ ಸರ್ ಅವರು. ನಾನು ಹಿಡಿತೀನಿ ಸರ್, ನಿಜವಾಗಲೂ ನಿಮಗೆಲ್ಲ ಆ ಖುಷಿನ ಕೊಡ್ತೀನಿ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಏನೂ ಇಲ್ಲ ಸರ್, ಒಂದು ಸ್ವಲ್ಪ ನಿಮ್ಮ ಸಪೋರ್ಟ್ ಬೇಕು. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ನಾನು ನಿಮ್ಮ ಜೊತೆ ಸದಾಕಾಲ ಇರ್ತೀನಿ. ಮತ್ತು ಏನಾದರೂ ಒಂದು ಹೊಸ ವಿಚಾರನ ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಚಿಕ್ಕ ವಿಡಿಯೋನ ಮುಗಿಸ್ಬೇಕು ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ದೊಡ್ಡದಾದ ಕಾರಣ ಯಾರೂ ನನ್ನ ವಿಡಿಯೋನ ನೋಡ್ತಾ ಇಲ್ಲ ಅನ್ನಿಸ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ವಿಡಿಯೋನೇ ಹಾಕಬೇಕು. ಅದರಿಂದ ಒಂದು ಸ್ವಲ್ಪ ಎಲ್ಲರೂ ನೋಡ್ತಾರೆ ಅಂತ ನನ್ನ ವಿಚಾರ. ಮುಂದೆ ಬರ್ತಾ ನನ್ನ ವಿಚಾರಗಳು ನಿಮಗೆ ಒಳ್ಳೇದು ಅನ್ನಿಸ್ತಾ ಇದ್ದರೆ ನಾನು ಎಷ್ಟೇ ದೊಡ್ಡದು ವಿಡಿಯೋ ಮಾಡಿದ್ರೂ ನೀವು ನೋಡ್ತೀರಾ. ನೋಡಿ ಸರ್, ಹಸಿರು ಇದು ಇಂಥ ಹಸಿರನ್ನು ನೋಡ್ತಾ ಹೋಗಬೇಕು ಸರ್. ಯಾಕಂದರೆ ಮನಸ್ಸು ತುಂಬ ಖುಷಿಯಾಗುತ್ತೆ. ಇಷ್ಟೇ ವಿಚಾರನ ಹೇಳಿ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ತಾ ನನ್ನ ಚಿಕ್ಕ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು. ಸಪೋರ್ಟ್ ಮೀ ಪ್ಲೀಸ್. ಥ್ಯಾಂಕ್ ಯು.